ಪ್ರಿಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಕನ್ನಡದ ಆದಿಕವಿ ಅಂತ ಕರೆಸಿಕೊಳ್ತಕ್ಕಂತಹ ಪಂಪನಿಂದ ರಚಿಸಲ್ಪಟ್ಟಂತಹ ವಿಕ್ರಮಾರ್ಜುನ ವಿಜಯದ 12 ಮತ್ತು 13ನೇ ಆಶ್ವಾಸಗಳಲ್ಲಿ ಬರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂತಹ ಕರ್ಣನ ಸಾವಿನ ನಂತರದ ಪ್ರಸಂಗವನ್ನ ಇವತ್ತು ನಾವು ಗಮನಿಸೋಣ. ಕರ್ಣ ರಸಾಯನ ಮಲ್ತೆ ಭಾರತಂ, ಕರ್ಣರಸದಿಂದ ಮಹಾಭಾರತ ಅಂತಕ್ಕಂಥದ್ದು ಹೇಗೆ ತುಂಬಿದೆ ಅಂತೇಳಿ ಪಂಪ ತನ್ನ ಕಾವ್ಯದಲ್ಲಿ ಹೇಳ್ತಾನೆ ಅಂತಕ್ಕಂಥದ್ದನ್ನ ಗಮನಿಸೋಣ. ಈ ಕಾವ್ಯ ಭಾಗವನ್ನ ಗಮನಿಸೋದಕ್ಕಿಂತ ಮುಂಚೆ ಪಂಪನ ಬಗ್ಗೆ ನೋಡೋದಾದ್ರೆ, ಪಂಪ ಕ್ರಿಸ್ತಶಕ 902ರಿಂದ 950 ಕಾಲಘಟ್ಟದಲ್ಲಿ ನಮ್ಮ ನಡುವೆ ಬದುಕಿದ್ದಂತಹ ಕನ್ನಡದ ಒಬ್ಬ ಶ್ರೇಷ್ಠ ಕವಿ. ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣಬ್ಬೆ. ಮಗನಾಗಿ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಪಂಪ ಜನಿಸಿದ ಅಂತೇಳಿ ವಿದ್ವಾಂಸರು ಗುರುತಿಸ್ತಾರೆ. ಇವರ ಪೂರ್ವಜರು ವೆಂಗಿ ಮಂಡಲದ ವೆಂಗಿಪಳು ಅಂತಕ್ಕಂತಹ ಅಗ್ರಹಾರದವರು. ಇದು ಆಂಧ್ರ ಪ್ರದೇಶದ ಭಾಗದಲ್ಲಿದೆ ಅಂತೇಳಿ ಹೇಳ್ತಾರೆ. ಪಂಪ ವಿದ್ವಾಂಸನಾದ ಮೇಲೆ ಇವನು ಯಾರ ಆಶ್ರಯದಲ್ಲಿ ಇದ್ದ ಅಂತ ನೋಡೋದಾದ್ರೆ, ಚಾಲುಕ್ಯರ ಅರಸನಾಗಿರ್ತಕ್ಕಂತಹ ಅರಿಕೇಸರಿಯ ಆಸ್ಥಾನದಲ್ಲಿ ಇವನು ಕವಿಯಾಗಿದ್ದ. ಇವನ ಗುರುಗಳು ಯಾರು ಅಂತ ನೋಡೋದಾದ್ರೆ ದೇವೇಂದ್ರ ಮುನಿ ಅಂತೇಳಿ ನೋಡ್ತೀವಿ. ಹೀಗೆ ಪಂಪ ಆಸ್ಥಾನ ಕವಿಯಾಗಿ ಕಾರ್ಯನಿರ್ವಹಿಸ್ತಾ ಇರಬೇಕಾದ್ರೆ 2 ಕೃತಿಗಳನ್ನ ಬರೀತಾರೆ. ಒಂದು ಆದಿಪುರಾಣ ಅಂತೇಳಿ ಕರಿತೀವಿ, ಎರಡನೇದು ವಿಕ್ರಮಾರ್ಜುನ ವಿಜಯ ಅಂತೇಳಿ ಕರಿತೀವಿ. ಒಂದು ಲೌಕಿಕ, ಇನ್ನೊಂದು ಅಲೌಕಿಕ ಕೃತಿ. ಮಾರ್ಗ ಮತ್ತು ದೇಸಿಯನ್ನ ಪರಿಚಯಿಸಿರ್ತಕ್ಕಂತಹ ಕವಿ. ತಿರುಳುಗನ್ನಡ ಭಾಷೆಯಲ್ಲಿ ಕಾವ್ಯವನ್ನ ಚಂಪು ಭಾಷೆಯಲ್ಲಿ ರಚನೆ ಮಾಡೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಆದಿಪುರಾಣ ಮೊದಲ ತೀರ್ಥಂಕರನಾಗಿರ್ತಕ್ಕಂತಹ ಋಷಭನಾಥ ಅವನ ಮಕ್ಕಳ ಕಥೆಯನ್ನ ಒಳಗೊಂಡಿದ್ರೆ, ವಿಕ್ರಮಾರ್ಜುನ ವಿಜಯ ಮಹಾಭಾರತದ ಕಥೆಯನ್ನ ಒಳಗೊಂಡಿರ್ತಕ್ಕಂತಹದ್ದು. ಪಾಂಡವರು ಮತ್ತು ಕೌರವರ ನಡುವಿನ ಆ ಸಂಘರ್ಷವನ್ನ ಕುರಿತಿರ್ತಕ್ಕಂತಹದ್ದು. ಹಾಗಾದ್ರೆ ವಿಕ್ರಮಾರ್ಜುನ ವಿಜಯದಿಂದ ಆರಿಸಿಟ್ಟಿರ್ತಕ್ಕಂತಹ ಪಠ್ಯಭಾಗವಾಗಿರ್ತಕ್ಕಂತಹ ಕರ್ಣ ರಸಾಯನ ಮಲ್ತೆ ಭಾರತಂ ಅಂತಕ್ಕಂತಹ ಪದ್ಯ ಭಾಗವನ್ನ ಪರೀಕ್ಷೆಯ ದೃಷ್ಟಿಯಿಂದ ನಾವು ಗಮನಿಸೋದಾದ್ರೆ, ನಿಮಗೆ ಈಗಾಗಲೇ ಮಹಾಭಾರತದ ಪರಿಚಯ ಇದೆ. ಕೌರವರು ಮತ್ತು ಪಾಂಡವರ ನಡುವೆ ಭೂಮಿಗಾಗಿ, ಸಂಪತ್ತಿಗಾಗಿ ಕಲಹ ಆಗ್ತಕ್ಕಂತಹದ್ದು. ಈ ಕಲಹದಲ್ಲಿ ದುರ್ಯೋಧನ ಭೀಷ್ಮನನ್ನ, ದ್ರೋಣನನ್ನ, ತನ್ನ ತಮ್ಮನಾಗಿರ್ತಕ್ಕಂಥ ದುಶ್ಯಾಸನನನ್ನ ಹಾಗೂ ಪ್ರೀತಿಯ ಗೆಳೆಯನಾಗಿರ್ತಕ್ಕಂತಹ ಕರ್ಣನನ್ನ ಕಳೆದುಕೊಂಡ ಮೇಲೆ ಹೇಗೆ ಪರಿತಪಿಸ್ತಾನೆ ಅಂತಕ್ಕಂತಹ ಸಂದರ್ಭದಿಂದ ನಾವು ಈ ಭಾಗವನ್ನ ಗಮನಿಸೋಣ. ಅರ್ಜುನ ಮತ್ತು ಕರ್ಣ ಇಬ್ರು ಕೂಡ ಬಹಳ ಆವೇಶಭರಿತರಾಗಿ ಯುದ್ಧವನ್ನ ಮಾಡ್ತಾ ಇರಬೇಕಾದ್ರೆ, ಅರ್ಜುನನ ಬಿಲ್ಲಿನಿಂದ ಹೊರಟಂತಹ ಅಸ್ತ್ರ ಕರ್ಣನ ರುಂಡವನ್ನ ಛೇದಿಸುತ್ತೆ, ಕತ್ತರಿಸುತ್ತೆ. ಕರ್ಣನ ರುಂಡ ಹಾರಿ ಭೂಮಿಯ ಮೇಲೆ ಬೀಳುತ್ತೆ. ಕವಿ ಪಂಪ ಹೇಳ್ತಾನೆ, ದೇಹದಿಂದ ಶರೀರದಿಂದ
ಅವನ ಪ್ರಾಣ ಅಂತಕ್ಕಂಥದ್ದು ಮಾತ್ರ ದೇಹವನ್ನ ಬಿಟ್ಟೊಯ್ತೆ ಹೊರತು 14 ಲೋಕಗಳಿಗೂ ಹರಡಿರ್ತಕ್ಕಂಥ ಅವನ ಸತ್ಯದ ಕೀರ್ತಿ ಅಂತಕ್ಕಂಥದ್ದು ಅದು ಕಡಿಮೆ ಆಗಲಿಲ್ಲ. ಅವನ ಪರಾಕ್ರಮ ಅಂತಕ್ಕಂಥದ್ದು, ಅವನ ಸತ್ಯನಿಷ್ಠೆ ಅಂತಕ್ಕಂಥದ್ದು ಅದು ಎಲ್ಲಿವರೆಗೂ ವ್ಯಾಪಿಸಿತು ಅಂತಂದ್ರೆ 14 ಲೋಕಗಳಿಗೂ ಕೂಡ ವ್ಯಾಪಿಸಿತು. ಸೂರ್ಯ ಚಂದ್ರರು ಇರೋವರೆಗೂ ಕೂಡ ಈ ಭೂಮಿಯ ಮೇಲೆ ಕರ್ಣನ ಈ ಪರಾಕ್ರಮ, ಅವನ ತ್ಯಾಗ ಅಂತಕ್ಕಂಥದ್ದು ಶಾಶ್ವತವಾಗಿ ಉಳಿಯಿತು ಅಂತೇಳಿ ವರ್ಣಿಸ್ತಾ ಹೋಗ್ತಾನೆ. ಕರ್ಣ ತಾನು ಸಾಯುವವರೆಗೂ ಕೂಡ ಅರ್ಜುನನ ಎಲ್ಲಾ ಅಸ್ತ್ರಗಳಿಗೆ ಪ್ರತ್ಯಸ್ತ್ರವನ್ನ ಉಡ್ತಾ ಯುದ್ಧವನ್ನ ಮಾಡ್ತಾ ಇರತಕ್ಕಂತಹ ಆ ಪ್ರತಿರೂಪವನ್ನ ಪಂಪ ಇಲ್ಲಿ ಕಟ್ಕೊಡ್ತಾನೆ. ಹೀಗೆ ಅಸ್ತ್ರವನ್ನ ಬಿಡುತ್ತಾ 18 ಬಾಣಗಳನ್ನ ಬಿಟ್ಟಿರ್ತಕ್ಕಂತಹ ಶೂರನಾಗಿರ್ತಕ್ಕಂತಹ ಈ ಕರ್ಣನ ತಲೆ ಅಥವಾ ಅವನ ರುಂಡ ಆರಿದ ನಂತರ ಮುಂಡವು, ಉಳಿದ ಅರ್ಧ ಭಾಗ ದೇಹವು ಹಾಗೇ ಸ್ಥಿರವಾಗಿತ್ತು. ಅರ್ಜುನನ ಕೌಶಲ್ಯಕ್ಕೆ ಒಳಗಾಗಿ ರುಂಡ ಛೇದಿಸಿತ್ತು ಅಂತ ಹೇಳ್ತಾರೆ. ರುಂಡ ಆರಿದ ನಂತರ ಅವನ ದೇಹ, ಅವನ ಮುಂಡ ಅಂತಕ್ಕಂಥದ್ದು ಭೂಮಿಯ ಮೇಲೆ ಹೇಗೆ ಬಿತ್ತು ಅಂತಂದ್ರೆ ಕುಲಶೈಲ ಪರ್ವತಂ ಅಂತ ಹೇಳ್ತಾನೆ. ಕತ್ತರಿಸಿದ ಪರ್ವತವು ಹೇಗೆ ಪರ್ವತವು ಭೂಮಿಯ ಮೇಲೆ ಬೀಳುವುದೋ ಹಾಗೆ ಅವನ ಮುಂಡವು ಕೂಡ ಏನಾಯ್ತು, ಭೂಮಿಯ ಮೇಲೆ ಬಿದ್ದಿತು ಅಂತ ಹೇಳ್ತಾನೆ. ಹೀಗೆ ಅವನು ಸತ್ತರೂ ಸಹ ಅವನ ತ್ಯಾಗ, ಅವನ ಸತ್ಯ, ಅವನ ಪರಾಕ್ರಮ ಅಂತಕ್ಕಂಥದ್ದು ಕರ್ಣನ ಆವಾಸ ಸ್ಥಾನವಾಗಿದ್ದು ಅವನಿಂದ ಯಾರು ಕೂಡ ಬೇರೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಅವನ ಪ್ರಾಣವನ್ನ ತಗೊಂಡ್ರೆ ಹೊರತು, ಆದರೆ ಅವನೊಂದಿಗೆ ಇದ್ದಂತಹ ತ್ಯಾಗ, ಪರಾಕ್ರಮ, ಸತ್ಯ ಅಂತಕ್ಕಂತಹ ಗುಣಗಳು ಹಾಗೆ ಅವನೊಂದಿಗೆ ಉಳಿದುಕೊಂಡವು. ಹೀಗೆ ಸಾವಿನ ಸುಳಿಗೆ ಸಿಲುಕಿ ಸತ್ತಂತಹ ಈ ಕರ್ಣನೊಂದಿಗೆ ಇದ್ದಂತಹ ಲಕ್ಷ್ಮಿ ಯಾವಾಗ ಕರ್ಣನ ಪ್ರಾಣ ಅಂತಕ್ಕಂಥದ್ದು ಸೂರ್ಯಾಸ್ತದೊಂದಿಗೆ ಮರೆಯಾಯಿತೋ, ಲಕ್ಷ್ಮಿ ಮೊದಲೇ ಚಂಚಲ ಸ್ವಭಾವದವಳು. ಹಾಗಾಗಿ ಈ ಶರೀರದಿಂದ ನಾನು ಹೊರಗಡೆ ಹೋಗಬೇಕೆ ಅಥವಾ ಬೇಡವೆ ಅಂತೇಳಿ ಆನೆಯ ಕಿವಿಯಂತೆ, ನೋಡ್ರಿ ಆನೆ ಕಿವಿ ಯಾವಾಗಲೂ ಒಂದೇ ತರ ಇರಲ್ಲ, ಅದೇನ್ ಮಾಡ್ತಿರುತ್ತೆ, ಯಾವಾಗಲೂ ಪಟ 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 ಬಡ್ಕೊಳ್ತಾ ಇರುತ್ತೆ. ಹಾಗೆ ಲಕ್ಷ್ಮಿಯ ಸ್ವಭಾವ ಅಂತನ್ ಪಂಪ. ಹಾಗೆ ಲಕ್ಷ್ಮಿ ಚಂಚಲೆಯವಳಾಗಿ ನಾನು ಹೊರಗೆ ಹೋಗ್ಲೋ ಅಥವಾ ಸತ್ತಿರುವ ದೇಹದಲ್ಲೇ ಇರಲೋ, ಹೋಗ್ಲೋ ಅಥವಾ ದೇಹದಲ್ಲೇ ಇರಲು ಅಂತೇಳಿ ಏನ್ ಮಾಡ್ತಾಳೆ, ಯೋಚನೆ ಮಾಡಿ ಏನ್ ಮಾಡ್ತಾಳೆ, ಅವಳು ಆ ದೇಹದಿಂದ ಹೊರಟು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ಚಂಚಲ ಸ್ವರೂಪದಲ್ಲಿ ಅವಳು ಇದ್ಲು ಅಂತ ಹೇಳುತ್ತಾನೆ. ಹೀಗೆ ಅವಳು ಯೋಚನೆ ಮಾಡ್ತಾ ಇರಬೇಕಾದ್ರೆ ಆ ಬಿದ್ದಿರ್ತಕ್ಕಂತಹ ಆ ದೇಹದಿಂದ ಕಡುಮಿಂಚಿನ ತೇಜಸ್ಸಿನ ಒಂದು ರೂಪವೊಂದು ಆ ದೇಹವನ್ನ ಬಿಟ್ಟು ಹೊರಡ್ತಾ 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 ಅದು ಸೂರ್ಯನೊಂದಿಗೆ ಐಕ್ಯವಾಯಿತು ಅಂತ ಪಂಪ. ಯಾಕಂದ್ರೆ ಸೂರ್ಯನ ಮಗನೇ ಪಂಪ ಅಂತೇಳಿ ನಾವು ನೋಡ್ತೀವಿ. ಸೂರ್ಯನ ವರಪ್ರಸಾದದಿಂದ ಕುಂತಿಗೆ ಮೊದಲ ಮಗುವಾಗಿ ಜನಿಸಿದವನೇ ಕರ್ಣ. ಹಾಗಾಗಿ ಕರ್ಣನ ಸತ್ತ ನಂತರದಲ್ಲಿ ಅವನ ದೇಹದಿಂದ ಒಂದು ತೇಜೋ ರೂಪವುಳ್ಳಂತಹ ಒಂದು ರೂಪ ಪ್ರಕಾಶಮಾನವಾಗಿ ದೇಹವನ್ನ ಬಿಟ್ಟು ಅದು ಎಲ್ಲೋಗಿ ಐಕ್ಯವಾಯಿತು ಅಂತ ಹೇಳ್ತಾನೆ ಪಂಪ. ಸೂರ್ಯನಲ್ಲಿ ಐಕ್ಯವಾಯಿತು ಅಂತ ಹೇಳ್ತಾನೆ. ಈಗ ಐಕ್ಯವಾದಾಗ್ಲೇ ದೇವತೆಗಳ ಸಮೂಹ ಕರ್ಣನನ್ನ ಉಗುಳ್ತಕ್ಕಂತಹ ಸಂದರ್ಭ ಅಲ್ಲಿ ಕಾಣುತ್ತೆ. ದೇವತೆಗಳು ಇವನನ್ನು ನೋಡಿ ಮಾತಾಡ್ತಾರೆ ಎಲ್ಲರೂ. ಏನಂತ, ದಿವ್ಯಾಸ್ತ್ರವನ್ನ ಹಿಡಿದ್ನ, ಕೊನೆವರೆಗೂ ಕೂಡ ದಿವ್ಯಾಸ್ತ್ರವನ್ನ ಹಿಡಿಲಿಲ್ಲ. ಹೋಗ್ಲಿ 2 ಮಾತಾಡಿದ್ನ, ಯಾರಿಗಾದ್ರೂ ಕೆಟ್ಟ ಮಾತನಾಡಿದ್ನ, ಇಲ್ಲ ಮಾತನಾಡ್ಲಿಲ್ಲ. ಹೋಗ್ಲಿ ಭಯವನ್ನ ಪಟ್ನೆ,
ಅರ್ಜುನನ ಶೌರ್ಯಕ್ಕೆ ಎದುರಿದ್ನೆ ಅಥವಾ ಪ್ರತಿ ಅಸ್ತ್ರವನ್ನೇ ಬಿಟ್ಟ ಅವನು. ಕೊನೆವರೆಗೂ ಕೂಡ ಅವನಿಗೆ ಸರಿಯಾದ ಅಸ್ತ್ರವನ್ನೇ ಬಿಟ್ಟ. ಕೃಷ್ಣನ ಮೆಚ್ಚುವ ಹಾಗೆ ಅಸ್ತ್ರಗಳನ್ನ ಪ್ರಯೋಗವನ್ನ ಮಾಡ್ತಾನೆ ಕರ್ಣ. ಆದರೆ ಗುರುವಿನ ಶಾಪದ ಪರಿಣಾಮವಾಗಿ ಅವನಿಗೆ ದಿವ್ಯಾಸ್ತ್ರಗಳು ನೆನಪಾಗಲ್ಲ. ಹಾಗಾಗಿ ಕೊನೆವರೆಗೂ ಕೂಡ ಅವನು ದಿವ್ಯಾಸ್ತ್ರವನ್ನ ಪ್ರಯೋಗ ಮಾಡಕ್ಕಾಗ್ಲಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಕೊನೆವರೆಗೂ ಕೂಡ ಅವನು ಭಯ ಪಡ್ಲಿಲ್ಲ. ಕೊನೆಯವರೆಗೂ ಕೂಡ ತನ್ನ ಹಠವನ್ನ ಬಿಗಿಯಾಗಿಡಿದು ತನ್ನ ಸ್ನೇಹಿತನ ಪರವಾಗಿ, ತನ್ನ ಅರಸನ ಪರವಾಗಿ ಅವನು ಯುದ್ಧ ಮಾಡ್ದ. ಯುದ್ಧ ಮಾಡಿ ಕೊನೆಗೆ ಅವನು ಸಾವಿಗೆ ಶರಣಾದ ಅಂತೇಳಿ ಪಂಪ ಇಲ್ಲಿ ಕರ್ಣನನ್ನ ಹೊಗಳ್ತಕ್ಕಂಥದ್ದು. ದೇವತೆಗಳ ಮೂಲಕ ಕರ್ಣನ ವ್ಯಕ್ತಿತ್ವವನ್ನ ಹೊಗಳ್ತಕ್ಕಂತಹ ಒಂದು ಸಂದರ್ಭವನ್ನು ನಾವಿಲ್ಲಿ ಗಮನಿಸಬಹುದು. ಅದಕ್ಕೆ ಪಂಪ ಇದನ್ನೆಲ್ಲ ನೋಡಿ ಪಂಪ ಎಷ್ಟು ಚೆನ್ನಾಗಿ ತನ್ನ ಕೃತಿಯ ಒಳಗಡೆಗೆ ಹೇಳ್ತಾನೆ ಅಂತಂದ್ರೆ, ನೆನೆಯದಿರಣ್ಣ ಭಾರತದೊಳಿಂ ಪೆರರಾರಮ ನೊಂದೆ ಚಿತ್ತದಿಂ ನೆನವಡೆ ಕರ್ಣನಂ ನೆನೆಯೇ ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ನೆನೆಯದಿರಣ್ಣ ಭಾರತದೊಳಿಂ ಪೆರರಾರಮ ನೊಂದೆ ಚಿತ್ತದಿಂ ನೆನವಡೆ ಕರ್ಣನಂ ನೆನೆಯೇ ಅಂತ ಹೇಳ್ತಾನೆ ನಾವು. ನೀವು ಮಹಾಭಾರತದಲ್ಲಿ ಯಾರನ್ನಾದ್ರೂ ನೆನೆಯಬೇಕು ಅಂತ ನೀವೇನಾದ್ರೂ ನಿಮ್ಮ ಮನಸ್ಸಲ್ಲಿ ಅನ್ಕೊಂಡ್ರೆ, ನಿಮ್ಮ ಹೃದಯಾಳದಲ್ಲಿ ಅನ್ಕೊಂಡ್ರೆ ನೀವು ಒಬ್ಬರನ್ನ ನೆನೆಯಬಹುದು. ಅದು ಯಾರು ಅಂತಂದ್ರೆ ಕರ್ಣನನ್ನ ಬಿಟ್ಟು ನೀವು ಮಹಾಭಾರತವನ್ನ ಕಲ್ಪಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ನಾವು. ಹಾಗಾಗಿನೇ ಇಡೀ ಮಹಾಭಾರತ ಅಂತಕ್ಕಂಥದ್ದು ಕರ್ಣ ರಸಾಯನದಿಂದ ತುಂಬಿಕೊಂಡಿದೆ, ಕರ್ಣನಿಂದ ಬಿಗಿದಪ್ಪಿಕೊಂಡಿದೆ ಮಹಾಭಾರತದ ಕಥಾಸಾರ ಅಂತಕ್ಕಂಥದ್ದು ಅಂತ ಹೇಳ್ತಾನೆ. ಹಾಗಾಗಿ ಮಹಾಭಾರತದಲ್ಲಿ ನೀವು ಯಾರನ್ನಾದ್ರೂ ಗಮನಿಸಬಹುದು ಅಂತಂದ್ರೆ ನೀವು ಕರ್ಣನನ್ನ ನೀವು ನೆನೆಸ್ಕೊಳ್ರಿ. ಯಾವುದೇ ಕಾರಣಕ್ಕೂ ನೀವು ಕರ್ಣನನ್ನ ಬಿಟ್ಟು ಮಹಾಭಾರತವನ್ನ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಕರ್ಣನ ಒಂದು ಪ್ರಾಮುಖ್ಯತೆಯನ್ನ, ಅವನ ಒಂದು ಮಹತ್ವವನ್ನ ಈ ಪದ್ಯದ ಮೂಲಕ ಆ ಪಂಪ ಕಟ್ಟಿಕೊಡ್ತಾರೆ. ಆ ನಂತರದಲ್ಲಿ ಇಡೀ ಈ ಮಹಾಭಾರತ ಅಂತಕ್ಕಂಥದ್ದು ಕರ್ಣನ ಪರಾಕ್ರಮ, ಸತ್ಯ, ತ್ಯಾಗ ಇವುಗಳಿಂದಲೇ ತುಂಬಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇಂತಹ ಕರ್ಣನ ಸಾವನ್ನ ನೆನೆದು ಮೂರ್ಛೆ ಬಿದ್ದಿರ್ತಕ್ಕಂಥ ದುರ್ಯೋಧನ ಮೂರ್ಛೆಯಿಂದ ಎದ್ದ ನಂತರದಲ್ಲಿ ಕರ್ಣನನ್ನ ನೆನೆಸ್ಕೊಂಡು ದುಃಖ ಪಡ್ತಾನೆ. ಯಾವ ರೀತಿಯಲ್ಲಿ ಕರ್ಣನನ್ನ ನೆನೆಸ್ಕೊಂಡು ದುಃಖ ಪಡ್ತಾನೆ ಅಂತಂದ್ರೆ, ಇದುವರೆಗೂ ನೀನು ನನಗೆ ಆಸರೆ ಆಗಿದ್ದೆ ಕರ್ಣ, ಇನ್ಯಾರು ನನಗೆ ಆಸರೆ. ಇದುವರೆಗೂ ನೀನು ಜೀವಕ್ಕೆ ಜೀವವಾಗಿದ್ದೆ, ಇನ್ಮೇಲೆ ನನ್ನ ಜೊತೆಗೆ ಯಾರಿಡ್ತಾರೆ? ಪ್ರೀತಿಯ ಗೆಳೆಯನೇ, ಸ್ನೇಹಿತನೇ, ನಿನ್ನನ್ನು ಪ್ರತಿಭಟಿಸಿದವರನ್ನ ಯಮಪುರಿಗೆ ಕಳುಹಿಸಿ ನಾನು ನಿನ್ನ ಜೊತೆಗೆ ಬರ್ತೀನಿ. ನಿನಗೆ ಯಾರು ಈ ಅವಸ್ಥೆಗೆ ಕಾರಣರಾದ್ರು, ಯಾರು ನಿನಗೆ ಈ ಗತಿಯನ್ನು ತಂದ್ರೋ ಅವರನ್ನ ಯಮಪುರಿಗೆ, ಅವರನ್ನ ಕೊಲ್ಲದೆ ನಾನು ನಿನ್ನ ಹತ್ರಕ್ಕೆ ಬರೋದಿಲ್ಲ. ನಾನು ಅವರಿಗೆ ಒಂದು ಗತಿಯನ್ನ ಕಾಣಿಸಿ ನಾನು ನಿನ್ನ ಹತ್ರಕ್ಕೆ ಬರ್ತೀನಿ. ಈ ಜಗತ್ತು ಭಾವಿಸ್ತಾ ಇತ್ತು ಕರ್ಣ ಮತ್ತು ದುರ್ಯೋಧನ ಅಂತಕ್ಕಂಥವ್ರು ಇಬ್ರು ಕೂಡ ಯಾವ ತರದ ಸ್ನೇಹಿತರು, ಎಂತಹ ಸ್ನೇಹಿತರು ಅಂತಂದ್ರೆ, ಒಂದು ಜೀವ ಎರಡು ದೇಹ ತರ ಇದ್ವಿ ನಾವು. ಒಂದು ಜೀವ ಎರಡು ದೇಹಗಳಾಗಿದ್ವಿ ನಾವು. ಎರಡು ಶರೀರ ಒಂದು ಪ್ರಾಣವಾಗಿದ್ವಿ ನಾವು. ನೋಡೋದಕ್ಕೆ ಎರಡು ಶರೀರಗಳು ಬೇರೆ ಬೇರೆಯಾಗಿ ಕಂಡ್ರು ಕೂಡ ನಮ್ಮ ಪ್ರಾಣ ಒಂದೇ ಆಗಿತ್ತು. ಆದರೆ ಇವತ್ತದು ಸುಳ್ಳು ಮಾಡಿಬಿಟ್ಟಲ್ಲ ಕರ್ಣ, ನೀನು ನನ್ನನ್ನು ಬಿಟ್ಟೋಗಿ ಇನ್ನು ನನಗೆ ಗತಿ ಯಾರು? ಇವತ್ತ ಮಾತು ಸುಳ್ಳಾಗ್ಬಿಡ್ತಲ್ಲ. ಎರಡು ದೇಹ ಒಂದು ಪ್ರಾಣ ಅಂತಕ್ಕಂಥ ಮಾತು ಇವತ್ತು ಸುಳ್ಳು ಮಾಡಿಬಿಟ್ಟಲ್ಲ, ನೀನು ನನ್ನನ್ನು ಬಿಟ್ಟೋಗಿ ಅಂತೇಳಿ ಕರ್ಣನನ್ನು ನೆನೆಸ್ಕೊಳ್ತಾನೆ. ಇವತ್ತಿಗೂ ಸ್ನೇಹ ಅಂತ ಕೂಡಲೇ ನಾವು ಯಾರನ್ನ ನೆನಪು ಮಾಡ್ಕೊಳ್ತೀವಿ ಅಂತಂದ್ರೆ ದುರ್ಯೋಧನ ಮತ್ತು ಕರ್ಣರ ಸ್ನೇಹವನ್ನ ನಾವು ನೆನಪು ಮಾಡ್ಕೊಳ್ತೇವೆ. ಪಗಡೆಯಾಟದ ಸಂದರ್ಭದಲ್ಲಿ ಹೇಗೆ ಆ ಘಟನೆಯಲ್ಲಿ ಕರ್ಣನ ಗೆಲುವು, ದುರ್ಯೋಧನ ಪ್ರೀತಿಯಿಂದ ಅವನನ್ನು ಅಪ್ಪಿ ಅವನಿಗೆ
ಕೊಡ್ತಕ್ಕಂತಹ ಮುತ್ತಿನ ಸರದ ಆ ಮಣಿಗಳನ್ನು ಆರಿಸ್ಕೊಂಬಂದು ಕೊಡ್ತಕ್ಕಂಥದ್ದು. ನನ್ನ ಹೆಂಡತಿಯ ವಿರುದ್ಧ ನೀನು ಪಗಡೆ ಆಟದಲ್ಲಿ ಗೆದ್ದಿದೀಯ, ತಗೋ ಅಂತೇಳಿ ಕೊಡ್ತಾನೆ. ಈ ಸನ್ನಿವೇಶ ಎಂಥವರನ್ನು ಕೂಡ ಬೆರಗಾಗಿಸುವ ಸ್ನೇಹದ ಪರಾಕಾಷ್ಠತೆಯನ್ನ ಮಟ್ಟಕ್ಕಿದು ಕರ್ಕೊಂಡು ಹೋಗುತ್ತೆ. ಇಂತಹ ನಮ್ಮಿಬ್ಬರನ್ನ ಅಗಲಿಸಿರ್ತಕ್ಕಂತಹ ಶತ್ರುಗಳನ್ನ ಒಂದು ಕಡೆ ನೆನೀತಾ ಸಿಟ್ಟಿನಿಂದ ಆಕ್ರೋಶಭರಿತನಾಗಿರ್ತಕ್ಕಂಥ ದುರ್ಯೋಧನ ಹಾಗೂ ತನ್ನ ಪ್ರಿಯಮಿತ್ರ ತನ್ನಿಂದ ದೂರವಾಗಿರ್ತಕ್ಕಂತಹ ದುಃಖ ಅಂತಕ್ಕಂಥದ್ದು ಅವನೊಳಗಡೆಗೆ ಕಾಣಿಸ್ಕೊಳ್ತಕ್ಕಂಥ ಚಿತ್ರಣ ಇಲ್ಲಿ ಕಂಡುಬರುತ್ತೆ. ಅರ್ಜುನನ ಬಾಣದಿಂದ ನಿನ್ನ ಪ್ರಾಣ ಅಂತಕ್ಕಂಥದ್ದು ಹೋದ್ರೂ ಕೂಡ ಇನ್ನೂ ನಾನು ಜೀವಂತವಾಗಿದ್ದೀನಿ ನೋಡು. ಅವ್ರನ್ನ ಪ್ರತಿಭಟಿಸದೆ, ಅವರನ್ನ ಯಮಪುರಿಗೆ ಅಟ್ಟದೆ, ನಾಚಿಕೆ ಇಲ್ದಲೆ ನಾನು ಇನ್ನೂ ನೀನು ಮುಂದೆ ನಿಂತ್ಕೊಂಡು ಈಗ ಗೋಗರಿತಾ ಇದ್ದೀನಲ್ಲ, ಎಂತ ಸ್ನೇಹಿತ ಅಲ್ವಾ ನಾನು ಅಂತ ಏನ್ ಮಾಡ್ತಾನ ಅವನು ದುಃಖಕ್ಕೊಳಗಾಗ್ತಾನೆ. ಆ ನಂತರದಲ್ಲಿ ನಿನ್ನ ಜನ್ಮ ರಹಸ್ಯ ಅಂತಕ್ಕಂಥದ್ದು ನನಗೆ ಮಾತ್ರ ಗೊತ್ತಿತ್ತು. ಆ ಧರ್ಮರಾಯ, ಪಾಂಡವರ ಹಿರಿಯನಾಗಿರ್ತಕ್ಕಂಥ ಧರ್ಮರಾಯನಿಗೆ ನಿನ್ನ ಜನ್ಮ ರಹಸ್ಯ ಗೊತ್ತಿರಲಿಲ್ಲ, ನನಗೆ ಮಾತ್ರ ಜನ್ಮ ರಹಸ್ಯ ಗೊತ್ತಿತ್ತು. ಒಂದ್ ವೇಳೆ ನಾನೇನಾದ್ರೂ ನಿನ್ನ ಜನ್ಮ ರಹಸ್ಯ ಕರ್ಣನೇ ನಿಮ್ಮ ಹಿರಿಯಣ್ಣ ಅಂತ ನಾನು ಹೇಳಿದ್ದೇ ಇದ್ದಿದ್ರೆ ಈ ಯುದ್ಧವನ್ನೇ ನಡೀತಾ ಇರಲಿಲ್ಲ, ನೀನೇ ಅರಸನಾಗ್ತಾ ಇದ್ದೆ. ಆದ್ರೆ ನಾನು ಸ್ವಾರ್ಥಿಯಾದೆ. ಅಧಿಕಾರದ ಆಸೆಗಾಗಿ, ರಾಜತ್ವದ ಆಸೆಗಾಗಿ ನಾನು ನಿನ್ನ ಜನ್ಮ ರಹಸ್ಯವನ್ನ ಯಾರಿಗೂ ಕೂಡ ಹೇಳಲಿಲ್ಲ. ಸ್ವಕಾರ್ಯ ಸಾಧನೆಗಾಗಿ ನಾನು ನಿನ್ನ ಪ್ರಾಣವನ್ನ ಬಲಿ ಕೊಟ್ಟುಬಿಟ್ಟೆ. ಕರ್ಣ ನೋಡು ಎಂಥ ಸ್ನೇಹಿತ ನಿನ್ನ ಸ್ನೇಹಿತ ಅಂತೇಳಿ ಏನ್ ಮಾಡ್ತಾನ ಅವನು ತನ್ನ ಸ್ನೇಹಿತನನ್ನ ನೆನೆಸ್ಕೊಂಡು ಅಳತಕ್ಕಂಥದ್ದನ್ನ ಈ ಭಾಗದಲ್ಲಿ ನಾವು ನೋಡ್ತೀವಿ. ಹೀಗೆ ಗೋಳಾಡ್ತಿರ್ತಕ್ಕಂತಹ ಸಂದರ್ಭದಲ್ಲಿಯೇ ದುರ್ಯೋಧನನ ಹತ್ತಿರಕ್ಕೆ ದುರ್ಯೋಧನನ ತಂದೆ ಮತ್ತು ತಾಯಿಯಾಗಿರ್ತಕ್ಕಂಥ ಧೃತರಾಷ್ಟ್ರ ಮತ್ತು ಗಾಂಧಾರಿ ಅವನ ಹತ್ರ ಬರ್ತಾರೆ. ಹೀಗೆ ಗೋಳಾಡ್ತಾ ಅವರನ್ನ ನೋಡ್ತಾನೆ. ದುರ್ಯೋಧನ ನೋಡಿ ಮನಸ್ಸಲ್ಲೇ ಬೇಸರವನ್ನು ವ್ಯಕ್ತಪಡಿಸ್ತಾನೆ. ತಂದೆ ತಾಯಿಗಳಿಗೆ ಮುಖವನ್ನು ತೋರಿಸೋದು ಹೇಗೆ? ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ನಾನು ಪ್ರೀತಿಯ ತಮ್ಮನಾಗಿರ್ತಕ್ಕಂಥ ದುಶ್ಯಾಸನ ಹಾಗೂ ಪ್ರೀತಿಯ ಗೆಳೆಯನಾಗಿರ್ತಕ್ಕಂಥ ಕರ್ಣ ಗೆಲುವಿಗಾಗಿ ಆಶೀರ್ವಾದವನ್ನ ಪಡ್ಕೊಂಡು ಯುದ್ಧ ಭೂಮಿಗೆ ಹೋಗಿ ಗೆಲುವನ್ನ ಪಡಿತೀವಿ ಅಂತೇಳಿ ಇವರಿಂದ ನಾವು ಹೊರಟು ಇವತ್ತು ನನ್ನ ಪ್ರೀತಿಯ ತಮ್ಮನನ್ನ ಕಳ್ಕೊಂಡೆ, ಪ್ರೀತಿಯ ಗೆಳೆಯನನ್ನ ಕಳ್ಕೊಂಡೆ. ಈಗ ನಾನು ಗೋಳಾಡ್ತಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ನನ್ನ ತಂದೆ ತಾಯಿಗಳ ಎದುರಿಗೆ ಬಂದಾಗ ನಾನು ಯಾವ ಮುಖವನ್ನು ಅವರಿಗೆ ತೋರಿಸ್ಲಿ ಅಂತೇಳಿ ಲಜ್ಜಿತನಾಗ್ತಾನೆ, ನಾಚಿಕೆ ಪಡ್ತಾನೆ. ಮುಖ ತೋರಿಸೋದಕ್ಕೆ ಅವನು ನಾಚಿಕೆ ಪಟ್ಕೊಳ್ತಾನೆ. ಹೀಗೆ ದುಃಖವನ್ನ ಪಡ್ತಾ ಇರಬೇಕಾದ್ರೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ಬಂದು ದುರ್ಯೋಧನನನ್ನ ಸಂತೈಸ್ತಾ ಅವನನ್ನ ಆಲಿಂಗನ ಮಾಡ್ಕೊಳ್ತಾರೆ, ಅವನನ್ನ ತಬ್ಬಿಕೊಳ್ತಾರೆ. ಮಗನ ಆ ಸ್ಪರ್ಶದಿಂದ ತಂದೆ ತಾಯಿಗಳಿಗೆ ಒಂದು ರೀತಿಯ ಸಮಾಧಾನ ಅಂತಕ್ಕಂಥದ್ದಾಗುತ್ತೆ, ಖುಷಿ ಅಂತಕ್ಕಂಥದ್ದಾಗುತ್ತೆ. ಇದೇ ಸಂದರ್ಭದಲ್ಲಿ ಧೃತರಾಷ್ಟ್ರ ದುರ್ಯೋಧನ ಮನಸ್ಸಿಗೆ ನಾಟುವ ಹಾಗೆ ತನ್ನ ಮನಸ್ಸಲ್ಲಿದ್ದಂತಹ ಒಂದು ಮಾತನ್ನ ಹೇಳ್ತಾನೆ. ದುರ್ಯೋಧನ, ನಿನ್ನ ಒಣ ಪ್ರತಿಷ್ಠೆಯಿಂದ ಹೀಗೆಲ್ಲ ಆಯ್ತು, ಈಗಲೂ ಕಾಲ ಮಿಂಚಿಲ್ಲ. ಈ ಧೃತರಾಷ್ಟ್ರನ ಮಾತನ್ನ ನನ್ನ ಅಣ್ಣನ ಮಕ್ಕಳು ಯಾವುದೇ ಕಾರಣಕ್ಕೂ ನಿರಾಕರಿಸಲ್ಲ. ಪಾಂಡವರ ಜೊತೆ ನಾನು ಮಾತಾಡ್ತೇನೆ, ನೀವಿಬ್ರು ಸಂಧಿ ಮಾಡ್ಕೊಳ್ರಿ, ಸುಖವಾಗಿ ಬಾಳು ಅಂತೇಳಿ ಏನ್ ಮಾಡ್ತಾನೆ ಇವನು ದುರ್ಯೋಧನನಿಗೆ ಒಂದು ಪ್ರಸ್ತಾಪವನ್ನ ಇಡ್ತಾನೆ. ದುರ್ಯೋಧನ ಇದನ್ನ ಕೇಳ್ತಾ ಇನ್ನಷ್ಟು ಕುಗ್ಗು ಹೋಗ್ತಾನೆ. ಆಗ ಮತ್ತೆ ಮುಂದುವರೆದು ದುರ್ಯೋಧನ, ಈಗಾಗಲೇ ತುಂಬಾ ಜನ ಮಕ್ಕಳನ್ನ ಕಳ್ಕೊಂಡಿದ್ದೀವಿ, ಇನ್ನು ಉಳಿದಿರ್ತಕ್ಕಂಥನು ನೀನೊಬ್ಬನೇ. ಹಾಗಾಗಿ ಹಗಲಿಗೆ ಸೂರ್ಯನಿದ್ದಂತೆ ನೀನು ನಮಗೆ,
100 ದೀವಿಗೆಗಳನ್ನು ನೀವು 100 ದೀಪಗಳ 1000 ದೀಪಗಳನ್ನು 100 ದೀಪಗಳನ್ನು ಹಚ್ಚಿದ್ರೂ ಕೂಡ ಅದು ಸೂರ್ಯನ ಬೆಳಕಿಗೆ ಸಮನಾಗಲಾರದು. ಹಾಗೆ ನಿನಗೆ ಉಳಿದವರು ಯಾರು ಸಮನಾಗಲಾರರು. ನೀನು ನಮಗೆ ಉದಯಿಸುವ ಸೂರ್ಯನಿದ್ದಂತೆ. ಹಾಗಾಗಿ ನಮ್ಮ ಮಾತನ್ನು ನೀನು ಒಪ್ಪುಗೋ ಅಂತ ಏನ್ ಮಾಡ್ತಾನೆ ಅವನು ವಿಧವಾಗಿ ಕೇಳ್ಕೊಳ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ಆ ಭೀಮನಿದನಲ್ಲ, ನನ್ನ ತಮ್ಮನನ್ನ ಬಹಳ ಬೀಭತ್ಸ್ಯವಾಗಿ ಅವನ ದೇಹವನ್ನ ಛೇದಿಸಿ ಅವನ ರಕ್ತವನ್ನ ಕುಡಿದಂತಹ ಭೀಮನಿದನಲ್ಲ, ಆ ಭೀಮನನ್ನ ಯಮಪುರಿಗೆ ಅಟ್ಟಿ ಆನಂತರದಲ್ಲಿ ಬೇಕಾದ್ರೆ ನಾನು ಆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಡ್ತೇನೆ ಅಂತ ಹೇಳ್ತಾನೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಅದೇಗ್ ಸಾಧ್ಯ ಮಗುವೆ? ಧೃತರಾಷ್ಟ್ರ ತನ್ನ ಜೊತೆಯಲ್ಲೇ ಹುಟ್ಟಿರ್ತಕ್ಕಂತಹ ತಮ್ಮಂದಿರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಪ್ರಾಣಹಾನಿ ಆದ್ರೂ ಕೂಡ ತಾನು ಜೀವ ಸಹಿತ ಇರಲ್ಲ ಅಂತೇಳಿ ಅವನು ಆಣೆಯನ್ನ ಮಾಡಿದನು. ಉಳಿದ ತಮ್ಮಂದಿರಲ್ಲಿ ಯಾರಿಗೆ ಒಬ್ಬರಿಗೂ ಕೂಡ ಪ್ರಾಣಹಾನಿ ಆದ್ರೂ ಅವನು ಬದುಕಲ್ಲ ಅಂತ ಹೇಳಿದಾನೆ. ಅಂಥದ್ರಲ್ಲಿ ನೀನು ಭೀಮನನ್ನ ಕೊಲ್ತೀನಿ ಆಮೇಲೆ ಸಂಧಿ ಮಾಡ್ಕೊಳ್ತೀನಿ ಅಂತಿದೀಯಲ್ಲ, ಇದು ಸರಿನಾ ಅಂತಂದಾಗ ಆಗ ದುರ್ಯೋಧನ ಹೇಳ್ತಕ್ಕಂಥ ಮಾತು ನೋಡಿ, ಪಂಚಪಾಂಡವರಲ್ಲಿ ಒಬ್ಬರಿಗೇನಾದ್ರೂ ಕೂಡ ಆದ್ರೂ ಧರ್ಮರಾಯ ಉಳಿಯಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಉಳಿಯಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀರಲ್ಲ, 100 ಜನ ತಮ್ಮಂದಿರನ್ನ ಕಳ್ಕೊಂಡು, ಹಿರಿಯರಾಗಿರ್ತಕ್ಕಂಥ ಭೀಷ್ಮರನ್ನ ಕಳ್ಕೊಂಡು, ಗುರುವಾಗಿರ್ತಕ್ಕಂಥ ದ್ರೋಣರನ್ನ ಕಳ್ಕೊಂಡು, ಪ್ರೀತಿಯ ತಮ್ಮನಾಗಿರ್ತಕ್ಕಂತಹ ದುಶ್ಯಾಸನನನ್ನ ಕಳ್ಕೊಂಡು, ಪ್ರೀತಿಯ ಗೆಳೆಯನಾಗಿರ್ತಕ್ಕಂಥ ಕರ್ಣನನ್ನ ಕಳ್ಕೊಂಡು, ಹಾಗಾದ್ರೆ ಇನ್ನೂ ನಾನು ಬದುಕಿದ್ದೀನಲ್ಲ ನಿಮ್ಮ ಎದುರಿಗೆ, ಇದು ಸರಿನೋ? ಇಷ್ಟು ಜನನೆಲ್ಲ ಕಳ್ಕೊಂಡಿರ್ತಕ್ಕಂಥ ನನಗೆ ಏನು ಆಗ್ಬಾರ್ದಾ? ನಾನು ಸಂಧಿ ಮಾಡ್ಕೋಬೇಕಾ ಅಂತೇನ್ ಮಾಡ್ತಾನೆ, ಅವರ ಮಾತಿಗೆ ಪ್ರತ್ಯುತ್ತರವನ್ನ ಕೊಡ್ತಾನೆ. ಹೀಗೆ ತಂದೆ ತಾಯಿಗಳು ಸಂಧಿಯ ಮಾತನ್ನ ಹೇಳ್ತಾ ಇರಬೇಕಾದ್ರೆ ಸ್ವಾಭಿಮಾನಿಯಾಗಿ ಹಠದಿಂದ ನಾನು ಯುದ್ಧವನ್ನೇ ಮಾಡ್ತೇನೆ, ಸಂಧಿಯನ್ನ ಮಾಡ್ಕೊಳಲ್ಲ ಅಂತಕ್ಕಂತಹ ನೆಲೆಯಲ್ಲಿ ಮಾತನಾಡ್ತಿರ್ಬೇಕಾದ್ರೆ, ಕರ್ಣನನ್ನ ನೆನೀತಾ ದುಃಖ ಪಡ್ತಾ ಇರ್ಬೇಕಾದ್ರೆ, ಕರ್ಣನ ರಥವನ್ನ ನುಂಗಿರ್ತಕ್ಕಂತಹ ಈ ಭೂಮಿಯನ್ನ ಅವನು ಪಾಳ್ನೆಲ ಅಂತ ಕರೀತಾನೆ. ಇದು ಬಂಜರು ಭೂಮಿ ಇದ್ದ ಹಾಗೆ, ನನಗೆ ಈ ಭೂಮಿಗೋಸ್ಕರ ಸಂಪತ್ತಿಗೋಸ್ಕರ ನಾನು ಯುದ್ಧ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ? ಹಿರಿಯರು, ಗುರು, ಸ್ನೇಹಿತ, ತಮ್ಮ ಇವರು ಯಾರೂ ಇಲ್ಲದೆ ಇರತಕ್ಕಂತಹ ಈ ಹಸ್ತಿನಾಪುರದಲ್ಲಿ ನಾನು ಯಾರಿಗಾಗಿ ನನ್ನ ಈ ಅಧಿಕಾರವನ್ನ ಚಲಾಯಿಸ್ಲಿ? ನಾನು ಸ್ವಾಭಿಮಾನಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ದೇನೆ ಅಂತೇಳಿ ತನ್ನ ಸ್ನೇಹಿತನಾಗಿರ್ತಕ್ಕಂತಹ ಕರ್ಣನನ್ನ ನೆನೀತಾ ದುಃಖ ಪಡ್ತಾ ಇರಬೇಕಾದ್ರೆ ಆ ಸ್ಥಳಕ್ಕೆ ಯಾರು ಬರ್ತಾರೆ ಅಂತಂದ್ರೆ ಅಲ್ಲಿಗೆ ದ್ರೋಣಾಚಾರ್ಯರ ಮಗನಾಗಿರ್ತಕ್ಕಂಥ ಅಶ್ವತ್ಥಾಮನ ಪ್ರವೇಶ ಆಗುತ್ತೆ. ಅಶ್ವತ್ಥಾಮ ಬಂದ ಕೂಡಲೇ ಯಾವಾಗಲೂ ಕೂಡ ಸತ್ಯ, ಪರಾಕ್ರಮ, ತ್ಯಾಗ ಅಂತ ಕರೀತಕ್ಕಂತಹ ಬರೀ ಕರ್ಣನನ್ನೇ ನೆನೆಸ್ಕೊಂಡು ಯಾವಾಗಲೂ ನೀನು ದುಃಖ ಪಡ್ತಾ ಇರ್ತೀಯಲ್ಲ, ಅಂತಹ ನಿನ್ನ ಪ್ರೀತಿಯ ಕರ್ಣ ಹಾಗಾದ್ರೆ ಏನ್ ಮಾಡ್ದ ಅವನು? ನಿನ್ನ ಪ್ರೀತಿಯ ತಮ್ಮ ದುಶ್ಯಾಸನ ಸಾಯ್ತಾ ಇರ್ಬೇಕಾದ್ರೆ, ಆ ಭೀಮ ರಕ್ತಪಾನ ಮಾಡ್ತಾ ಇರ್ಬೇಕಾದ್ರೆ ಮಿಟ ಮಿಟ ಕಣ್ಬಿಟ್ಕೊಂಡು ನೋಡ್ತಾ ಇದ್ದೆ ಹೊರತು ಅವನು ಏನೂ ಮಾಡ್ಲೇ ಇಲ್ಲ. ಅಂತಹ ಅಂಬಿಗನಲ್ಲಿ ಅಂತವನ ಮೇಲೆ ನಿನಗೆ ಯಾಕೆ ಇಷ್ಟೊಂದು ಕನಿಕರ, ಇಷ್ಟೊಂದು ಪ್ರೀತಿ ಅಂತೇಳಿ ಕರ್ಣನನ್ನ ಕುರಿತು ಕೇವಲವಾಗಿ ಅಶ್ವತ್ಥಾಮ ಮಾತಾಡ್ತಾ ಪ್ರವೇಶ ಮಾಡಿದಾಗ ದುರ್ಯೋಧನ ಅಶ್ವತ್ಥಾಮನ ಮಾತಿಗೆ ಪ್ರತ್ಯುತ್ತರವನ್ನ ಕೊಡ್ತಾರೆ. ಸಿಟ್ಟಾಗ್ತಾರೆ. ನನಗೆ ಅವಕಾಶವನ್ನ ಕೊಡು ದುರ್ಯೋಧನ, ನಾನು ನಿನ್ಗೆ ವಿಜಯದ ಮಾಲೆಯನ್ನು ತೊಡಿಸ್ತೇನೆ. ಅದು ಬಿಟ್ಟು ಯಾವಾಗಲೂ ನೀನು ಕರ್ಣನನ್ನ ನೆನೆಸ್ಕೊಳ್ತಾ ಸಮಯವನ್ನ ವ್ಯರ್ಥ ಮಾಡಬೇಡ, ಅವನಿಗಾಗಿ ನೀನು ದುಃಖವನ್ನ ಪಡಬೇಡ ಅಂತಂದಾಗ ದುರ್ಯೋಧನ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾನೆ. ಏ ಅಶ್ವತ್ಥಾಮ, ನಿನ್ನಿಂದ 3 ಲೋಕದ ವಿಜಯ ಸಿಕ್ಕಿದರೂ ಕೂಡ ನನಗೆ ಅದು ಬೇಕಾಗಿಲ್ಲ.
ಈ ಮಾತನ್ನ ನೀನ್ ಹೇಳಿರೋದಕ್ಕೆ ಇನ್ನು ಜೀವಂತವಾಗಿ ಬದುಕಿದೀಯಾ. ಬೇರೆ ಯಾರಾದ್ರೂ ಈ ಮಾತನ್ನ ಆಡಿದ್ರೆ ಅವರನ್ನ ನಾನು ಯಮಪುರಿಗೆ ಕಳಿಸ್ಬಿಡ್ತಿದ್ದೆ. ನೀನ್ ಆಗಿರೋದು ಉಳ್ಕೊಂಡಿದೀಯ. ನನ್ನ ಮುಂದ್ಗಡೆಗೆ ನೀವಿಬ್ರು ನಿಂತ್ಕೊಂಡು ಇಬ್ರು ಕೂಡ ವಾಗ್ವಾದವನ್ನ ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠ ಅಂತಂದ್ರೆ ಇಬ್ಬರು ಕೂಡ ಶ್ರೇಷ್ಠರೇ. ನನಗೆ ನೀನು ಶ್ರೇಷ್ಠನೇ, ಅವನು ಶ್ರೇಷ್ಠನೇ. ಹಾಗಂತೇಳಿ ನೀನು ಕರ್ಣನನ್ನ ತುಚ್ಛವಾಗಿ ಕೇವಲವಾಗಿ ಕಂಡ್ರೆ ಸ್ವರ್ಗದಲ್ಲಿರ್ತಕ್ಕಂತಹ ನನ್ನ ಸ್ನೇಹಿತನ ಆತ್ಮನನ್ನ ನೋಡಿ, ಏ ಪ್ರೀತಿಯ ಗೆಳೆಯ ದುರ್ಯೋಧನ, ಆ ಅಶ್ವತ್ಥಾಮ ಈಗೆಲ್ಲ ನನ್ನ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ರು ಕೂಡ ಏನಯ್ಯ ಕೇಳಿಸ್ಕೊಂಡು ನೀನ್ ಸುಮ್ಮನೆ ಇದೆಯಲ್ಲಯ್ಯ ಅಂತ ಅನ್ನಲ್ವಾ ಅಂತೇಳಿ ಏನ್ ಮಾಡ್ತಾನೆ ಅವನು, ತನ್ನ ಕರ್ಣನ ಸ್ನೇಹವನ್ನ, ಅವನ ಬಗೆಗೆ ಇರ್ತಕ್ಕಂತಹ ಪ್ರೀತಿಯನ್ನ ಇಲ್ಲಿ ಅಶ್ವತ್ಥಾಮನ ಮುಂದೆ ತೋರಿಸ್ತಕ್ಕಂಥದ್ದು ಈ ಭಾಗದಲ್ಲಿ ಕಾಣಿಸುತ್ತೆ. ಹೀಗೆ ಕರ್ಣನ ಸಾವಿನಿಂದ, ಅವನ ರುಂಡ ಛೇದಿಸಿದ ಭಾಗದಿಂದ ಅವನಿಗಾಗಿ ಪರಿತಪಿಸ್ತಾ ಇರ್ತಕ್ಕಂತಹ ದುರ್ಯೋಧನ ಅಶ್ವತ್ಥಾಮನೊಂದಿಗೆ ಸಂವಾದವನ್ನ ಮಾಡ್ತಾ ಈ ಸಂದರ್ಭದವರೆಗೂ ಕೂಡ ಈ ಪಠ್ಯ ಅಂತಕ್ಕಂಥದ್ದು ವಿಸ್ತಾರವಾಗಿ ಹರಡ್ಕೊಂಡಿರ್ತಕ್ಕಂಥದ್ದು. ಕರ್ಣನ ಸಾಯನ ಮಲ್ತೆ ಭಾರತಂ ವಿಕ್ರಮಾರ್ಜುನ ವಿಜಯದಿಂದ ಆಯ್ದ ಭಾಗವನ್ನ ಈ ನಿಮ್ಮ ಪಠ್ಯದಲ್ಲಿ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ಕರ್ಣನ ವ್ಯಕ್ತಿತ್ವ, ಅವನ ತ್ಯಾಗ, ಅವನ ಪರಾಕ್ರಮ, ಅವನ ಶೌರ್ಯ ಅಂತಕ್ಕಂಥದ್ದು ಅನಾವರಣವಾಗುತ್ತೆ. ಇಡೀ ಮಹಾಭಾರತ ಅಂತಕ್ಕಂಥದ್ದು ಕರ್ಣ ರಸಾಯನದಿಂದ ತುಂಬಿಕೊಂಡಿದೆ ಅಂತ ಕವಿ ಇಲ್ಲಿ ಏನ್ ಮಾಡ್ತಾನೆ, ವರ್ಣಿಸ್ತಾನೆ. ಕರ್ಣನ ಸಾವನ್ನ, ದುಶ್ಯಾಸನನ ಸಾವನ್ನ ಇಲ್ಲಿ ಹೇಗೆ ದುರ್ಯೋಧನ ಸಂಕಟಕ್ಕೊಳಗಾಗ್ತಾ ಕರ್ಣನ ಸ್ನೇಹವನ್ನ ನೆನೆಸ್ಕೊಳ್ತಾನೆ. ಅಲ್ಲಿಗೆ ಬರ್ತಕ್ಕಂತಹ ತಂದೆ ತಾಯಿಗಳಾಗಿರ್ತಕ್ಕಂಥ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ನಡುವೆ ನಡೀತಕ್ಕಂಥ ಸಂವಾದವೇನಾಗಾದ್ರೆ ಅವರ ಸಂಧಿಯನ್ನ ಹೇಗೆ ನಿರಾಕರಿಸ್ತಾನೆ ದುರ್ಯೋಧನ. ನಿರಾಕರಿಸಿ ಮತ್ತೆ ಸ್ನೇಹಿತನನ್ನ ನೆನೆಸ್ಕೊಳ್ತಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರತಕ್ಕಂತಹ ದ್ರೋಣಾಚಾರ್ಯರ ಮಗನಾಗಿರ್ತಕ್ಕಂಥ ಅಶ್ವತ್ಥಾಮನೊಂದಿಗೆ ಮತ್ತೆ ದುರ್ಯೋಧನ ಹೇಗೆ ಮುಖಾಮುಖಿ ಆಗ್ತಾನೆ, ಹೇಗೆ ಕರ್ಣನನ್ನ ಸಮರ್ಥನೆ ಮಾಡ್ಕೊಳ್ತಾನೆ ಅಂತಕ್ಕಂಥದ್ದು ಈ ಪಠ್ಯ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಕೊನೆಗೆ ದುರ್ಯೋಧನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಯಾವುದು ಅಂತಂದ್ರೆ ವೀರ ಮರಣವನ್ನ ಅವನ ಆಯ್ಕೆ ಮಾಡ್ಕೊಳ್ತಾನೆ. ಅವನ ಆಯ್ಕೆ ಯಾವ್ದಾಗಿತ್ತು ಕೊನೆಗೆ ಅಂತಂದ್ರೆ ವೀರ ಮರಣ. ಕೊನೆಯವರೆಗೂ ಕೂಡ ಹೋರಾಟವನ್ನ ಮಾಡ್ತಕ್ಕಂಥದ್ದು, ಒಂದು ಗೆಲ್ತಕ್ಕಂಥದ್ದು, ಇಲ್ಲಿದ್ರೆ ವೀರ ಮರಣವನ್ನ ಅಪ್ತಕ್ಕಂತಹದ್ದು. ಹಾಗಾಗಿ ಇಲ್ಲಿ ದುರ್ಯೋಧನನ ವ್ಯಕ್ತಿತ್ವದ ಮೇಲೆ ನಾವು ಗಮನವನ್ನ ಕೊಡಬೇಕು. ಕರ್ಣ ಇಲ್ಲಿ ನಮಗೆ ಹೇಗೆ ಕಂಡು ಬರ್ತಾನೆ, ದುರ್ಯೋಧನನ ಮಾತುಗಳ ಮೂಲಕ ಅಂತಕ್ಕಂಥದ್ದನ್ನ ಗಮನಿಸಬೇಕು. ಕೊನೆಗೆ ಅವನ ಆಯ್ಕೆ ಯಾವುದಾಗಿತ್ತು ಅಂತಕ್ಕಂಥದ್ದನ್ನ ಈ ಭಾಗದಲ್ಲಿ ನಾವು ಗಮನಿಸಬೇಕಾಗುತ್ತೆ. ಇದಿಷ್ಟು ಕೂಡ ಕರ್ಣ ರಸಾಯನ ಮಲ್ತೆ ಭಾರತಂ ಪಠ್ಯಭಾಗದ ಒಟ್ಟು ವಿವರಣೆ. ನಮಸ್ಕಾರ.